ಫಸ್ಟ್ ಮೈಲಾರಿ ಹೋಟೆಲ್ಗೆ ನಮ್ಮ ಅಕ್ಕ ಚೆನ್ನಾಗಿ ಹೈಪ್ ರಂಜಿತಾ ತುಂಬಾ ಹೈಪ್ ಕೊಟ್ಟಿದ್ದಾಳೆ. ಸರ್ ಹೇಳಿ ನಮ್ಮ ಹೋಟೆಲ್ ಬಗ್ಗೆ ಜಾಸ್ತಿ. ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? Hi guys, welcome back to my channel. ಇವತ್ತು ಥರ್ಡ್ ಡೇ ಇನ್ ಮೈಸೂರ್. We are going for breakfast. First ಮೈಲಾರಿ ಹೋಟೆಲ್ಗೆ. Yes guys. ವೆರಿ ಟೇಸ್ಟಿ ದೋಸಾ ಸಿರುತ್ತೆ. ನಮ್ಮ ಅಕ್ಕ ಚೆನ್ನಾಗಿ ಹೈಪ್ ರಂಜಿತಾ ತುಂಬಾ ಹೈಪ್ ಕೊಟ್ಟಿದ್ದಾಳೆ. ಲೆಟ್ಸ್ ಸಿ ಆ ರೇಂಜ್ ಇರುತ್ತಾ ಅಂತ ಹೇಳ್ಬಿಟ್ಟು 6 ದೋಸೆ ತಿಂದ್ಬಿಡ್ತದೆ ಗೈಸ್. ಇವಾಗ 6 ದೋಸೆ ತಿಂತೀನಿ. ನಾಗರಾಜ್ ಬಾಬಾ 6 ದೋಸೆ ತಿಂತಾರಂತೆ, ತಿಂದಿದ್ರಂತೆ ಒಂದ್ಸರಿ. ವೆರಿ ಟೇಸ್ಟಿ ದೋಸಾಸ್ ಅಂತೆ ರಂಜಿತಾ ಹೇಳಿದ್ಲು. ಸೊ ವಿಲ್ ಟೆಸ್ಟ್. ಯಾರು ಬಂದಿಲ್ಲ. ಲೆಟ್ಸ್ ಗೋ. ಎಸ್ ಗೈಸ್, ಹೋಗೋಣ ಬನ್ನಿ. ಹಾಯ್. ಆನ್ ದ ವೇ ಟು ಮೈಲಾರಿ. ಎಸ್ ಗೈಸ್, ಆನ್ ದ ವೇ ಟು ಮೈಲಾರಿ. ಗೈಸ್, ಹೋಟೆಲ್ ಮೈಲಾರಿ ರೋಡ್ ಬಂದಿದ್ದೀವಿ. ವೆರ್ ಇಸ್ ಇಟ್? ಓ, ದಟ್ ಇಸ್ ಮೈಲಾರಿ. ನೋ, ಅಲ್ಲಿದೆಯಲ್ಲ ನಾವು ಹೋಗ್ತಾ ಇರೋದು ಎಲ್ಲಿ? ಗೈಸ್, ಇಲ್ಲೂ ವಿ ಕ್ಯಾನ್ ಹ್ಯಾವ್, ಬಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಅಲ್ಲೇ ಸ್ಟಾರ್ಟ್ ಆಗಿದ್ದು ಯಾವುದು ಒರಿಜಿನಲ್ ಇದೆ ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ದೇ. This is the original old Mailari. ಗೈಸ್, ಒಳಗೆ ಹೋಗಿ ಕೂತಿರೋಣ. ಇನ್ನು ಮಿಕ್ಕಿದ ಮೆಂಬರ್ಸ್ ಬರ್ತಾರೆ. ವಿಲ್ ವೇಟ್. ತುಂಬ ಓಲ್ಡ್ ಹೋಟೆಲ್ಲು ಗೈಸ್. ನೈಸ್ ಫೀಲಿಂಗ್. ಹಳ್ಳಿ ಕಾಲದ ಥರ ದೇವ್ರ ಫೋಟೋಗಳು ಎಷ್ಟು ಚೆನ್ನಾಗಿದೆ. ಸರ್ ಹೇಳಿ ನಮ್ಮ ಹೋಟೆಲ್ ಬಗ್ಗೆ ಜಾಸ್ತಿ. ಅಂದೇ ಮೈದಾರ್ ಸ್ವಾಮಿ ಹೋಟ್ಲು ಬರೋದು. ಅವರಾದ್ರೂ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಸುಮಾರು 75 ವರ್ಷ ಆಗಿದೆ. ಅವಾಗಿಂದ ಇಡ್ಲಿ ದೋಸೆ ಬಂದು ಏನು ಮಾಡೋದು ಅಷ್ಟೇ. ಏನು ಜಾಸ್ತಿ ಇಡ್ಲಿ ದೋಸೆ 2 ಹೊತ್ತು ಏನು ಸ್ಪೆಷಲ್? ಬೆಣ್ಣೆ ಮಸಾಲೆ, ಬೆಣ್ಣೆ ಪ್ಲೇನ್. ಸೊ ಇದು ಅಡ್ರೆಸ್ ಒರಿಜಿನಲ್ ಇದೆ. ಹೊರಗಡೆ ತೋರಿಸಿದ್ದೀನಿ. ಫಸ್ಟ್ ಓಪನ್ ಯಾವಾಗ? 1937 ಇಂದ ಓಪನ್ ಇದೆ. ಅವ್ರು ನಿಮ್ಮ ತಂದೆ? ಓಕೆ, ಇವರು ಅವ್ರ ತಂದೆ. ಸೊ ನೀವು ಅದನ್ನು ಕಂಟಿನ್ಯೂ ಸ್ಟಾರ್ಟಿಂಗು ಫಸ್ಟು ನಿಮ್ಮ ತಂದೆಯವ್ರು ಸ್ಟಾರ್ಟ್ ಮಾಡಿದಾಗ ಎಷ್ಟು ಕಾಸ್ಟ್ ಇತ್ತು ಒಂದು ದೋಸೆ ಅಂದಾಜು? 1937 ಅಂದರೆ ಇರುತ್ತೆ ಅಷ್ಟು. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದೋಸೆ ಬಂದಿದೆ. ಅದನ್ನು ಶಿಫ್ಟ್ ಮಾಡಿಸ್ಕೊ. ಮಾಡಿಕೊಂಡು ಭವಿಷ್ಯ ಈಗ ಒಂದು ಬೈಕ್ ತಗೋತಾಳೆ, ಆಮೇಲೆ ಆನೆಸ್ಟ್ ರಿವ್ಯೂ ಕೊಡ್ತಾಳೆ. ಜಾಸ್ತಿ ಇದೆ ನೋಡಿ, ಎಲ್ಲರದು ದೋಸೆ ಬಂದಿದೆ. ಚಿತ್ರತೆದು ಪ್ಲೇಟ್ ಖಾಲಿ ಇದೆ. ಬೇಜಾರು ಮಾಡ್ಕೊಂಡಿದ್ದಾರೆ ಪಾಪ, ಕಾಯ್ತಾ ಇದ್ದಾರೆ. ನಮ್ದು ಬಂತು. ನಿಮ್ಮ ಹೆಸರೇನು? ಸುಪ್ರಿಯಾ ಅಂತ. ರಿವ್ಯೂ ಮಾಡಿ. ದೋಸೆನಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಮೈಲ್ಡ್ ಆಗಿದೆ, ಖಾರ ಎಲ್ಲ ಏನಿದೆ ಜಾಸ್ತಿ ಇಲ್ಲ. ಅದು ಬೆಣ್ಣೆ ಹಾಕಿಲ್ಲ. ಒಂದು ನಿಮಿಷ ಅಲ್ಲಿ ಹಾಕೋದು ನೋಡಿ. ಭವಿಷ್ಯ ಇನ್ನೂ ಮಾತಾಡ್ತಿಲ್ಲ, ಕಂಟಿನ್ಯೂಸ್ ತಿಂತಿದ್ದಾಳೆ ಅಂದರೆ ಅದರಲ್ಲೇ ಗೊತ್ತಾಗೋಗ್ಬಿಡುತ್ತೆ. ರಂಜಿತಾ, ಮೈ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್. ಅಕ್ಷಿತಾ ಕೊಡು, ನಾನು ವಿಡಿಯೋ ಮಾಡ್ತೀನಿ ನೋಡ್ತೀನಿ. ದೋಸೆ ಚೆನ್ನಾಗಿದೆಯಾ? ತಿಂದೆ ನೋಡಿ. ಹೆಂಗಿದೆ ದೋಸೆ? ಸೂಪರ್ ಆಗಿದೆಯಾ? ಹಲೋ ಗಾಯ್ಸ್, ಹೆಂಗಿದೆ ದೋಸೆ? ಮನುಷ್ಯ ರಂಜಿತಾ ಸೆಕೆಂಡ್ ರೌಂಡ್ ಗೆಲ್ತಾ ಇದ್ದೀವಿ. ಈಶಾನ್ ಅಷ್ಟೊಂದು ಇಷ್ಟ ಆಯ್ತಾ?
ರಂಜಿತಾ ಒಬ್ರು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ವೇರ್ ಆಲ್ ವೇಟಿಂಗ್ ಫಾರ್ ಆರ್ ದೋಸಾ. ಸೊ ಗೈಸ್, ಒಂದು ದೋಸೆ 55 rupees ಅಂತೆ. ಸೊ ವಿ ಫೀಲ್ ಇಟ್ ಇಸ್ ವರ್ತ್ ದ ಪ್ರೈಸ್ ಆ್ಯಂಡ್ ದ ಟೇಸ್ಟ್. ಸೊ ಯಾ, ಸೆಕೆಂಡ್ ರೌಂಡ್ ಸ್ಟಾರ್ಟೆಡ್. ಏನೇನು ಹಾಕಿದ್ದಾರೆ? ಚಟ್ನಿ, ಸಾಕು. Guys, ದೋಸೆಗೆ ಬೆಣ್ಣೆ ಹಾಕ್ತಾರೆ ಎಕ್ಸ್ಟ್ರಾ. ಅದಾದ್ಮೇಲೆ ಚಟ್ನಿ ಆ್ಯಂಡ್ ಒಳಗಡೆ ಸಾಗು ಹಾಕಿರ್ತಾರೆ. ಯು ಕ್ಯಾನ್ ಆಸ್ಕ್ ಫಾರ್ ಎಕ್ಸ್ಟ್ರಾ ರೋಸ್ಟೆಡ್. ಎಕ್ಸ್ಟ್ರಾ ಬೆಣ್ಣೆ. ಸೊ ಯಾ, ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಮೈಸೂರಲ್ಲಿ. ಗೈಸ್, ಹೆವಿ ಅನ್ಸಲ್ಲ, ವೆರಿ ಮೈಲ್ಡ್. ಅದಕ್ಕೆ ಇಲ್ಲಿ ಒಂದು ತಿನ್ನಲ್ಲ, 2 3 4 ಎಲ್ಲ ತಿನ್ಕೊಂಡು ಹೋಗ್ತಾರೆ. ವೆರಿ ಮೈಲ್ಡ್ ದೋಸೆ ವಿತ್ ಲಾಟ್ಸ್ ಆಫ್ ಬೆಣ್ಣೆ. ನಮ್ಮ ಬ್ಯಾಟಿಂಗ್ ಮಾಸ್ಟರ್ ಅಕ್ಕ ನೋಡ್ರಿ, ಇದು 3ನೇದು ನಮ್ಮ ಅಕ್ಕಂದು. ಫೇವ್ರೇಟ್. ಎನಿ ಟೈಮ್ ನಾನು ಮೈಲಾರಿ ದೋಸೆ ಇದರಿಂದಲೇ ಪ್ರೂವ್ ಆಗುತ್ತೆ ದೋಸೆ ಇಸ್ ವೆರಿ ನೈಸ್. ಒಂದು ದೋಸೆಗೆ ಯಾರು ಸ್ಟಾಪ್ ಆಗೋದಿಲ್ಲ. ನಾನು 2 ತಿಂದೆ ಗೈಸ್. ನಾನು 2, ನಮ್ಮ ಮಮ್ಮಿನೂ 2, ಭರತಣ್ಣ 2, ಅಕ್ಕ 2, ಇವ್ರು 3. ಶೀತಲ್ ಅಕ್ಕ ಒಬ್ರೇ ಗೈಸ್ ತಿಂತಾ ಇಲ್ಲ. ಅವರು ದೋಸೆ ಹಂಗೆ ಬರೀ ಬೆಣ್ಣೆ ಬೇಕಂತೆ, ಅವ್ರಿಗೆ ದೋಸೆ ಇರಬಾರ್ದಂತೆ, ಅದಕ್ಕೆ. ಹೌದು ಗೈಸ್, ಎಲ್ಲ ತಿಂದ್ರು, ಆದ್ರೆ ಶೀತಲ್ ಅಕ್ಕ ತಿಂದಿಲ್ಲ. ಇವಾಗ ಶೀತಲ್ ಅಕ್ಕಂಗೆ ತಿನ್ಸಕ್ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಗೈಸ್. ನಮ್ಮ ನಿಶಾಂತ್ದು ಆಯಿತು 2 ದೋಸೆನಾ? ಓಕೆ. ನಮ್ಮ ಶೀತಲ್ದು ಒಂದು 5 ದೋಸೆ ಆಗಿದೆ. ಕೇಳಿ ಒಬ್ಬೊಬ್ರದ್ದು ಎಷ್ಟೆಷ್ಟು ದೋಸೆ ಆಯಿತು ಅಂತ. ನಿಮ್ದು ಎಷ್ಟು ದೋಸೆ ಆಯಿತು? 2. ನಿಮ್ಮದು ಲಾಸ್ಟ್. ಇನ್ನೊಂದು ತಿನ್ಬೋದು, ಅದಕ್ಕೆ. ನಿಮ್ದು ಎಷ್ಟು ದೋಸೆ ಆಯಿತು? ಗೈಸ್, ತಪ್ಪು ತಿಳ್ಕೊಬೇಡಿ, ಇವರು ಬೆಣ್ಣೆ ತಿನ್ನಲ್ಲ, ಅದಕ್ಕೇನೆ ಹೊರಗಡೆ ಎಲ್ಲರೂ ಇಡ್ಲಿನೋ ಏನಾದ್ರು ತಿಂತಾರೆ. ಎಷ್ಟು? 2 ದೋಸೆ. ಎಸ್, ನಿಶಾಂತದ್ದು 2 ದೋಸೆ ಆ್ಯಂಡ್ ಲಿಖಿತದ್ದು 2 ದೋಸೆ ಅನ್ಕೋತೀನಿ. ಯಾರ್ದು 3? ನಿಮ್ದೆಷ್ಟು ದೋಸೆ ಆಯಿತು ಮೇಡಮ್? 3. ರೆಡಿ ಫಾರ್ 1 more? ನಿಮ್ದು ಎಷ್ಟಾಯಿತು ಸರ್ ದೋಸೆ? 2.5. ಹಾಫ್ ಯಾರು ತಿಂದರು? ಹಾಫ್ ಯಾರು ತಿಂದರು? ನಿಮ್ದು ಎಷ್ಟಾಯಿತು? ತಮ್ಮ, ಇವರು ಅಣ್ಣ, ಅದಕ್ಕೆ ಹೈಯೆಸ್ಟ್ ಮಾಸ್ಟರ್. ರಿವ್ಯೂ ಅಲ್ಲ, ಅದೇನಂತಾರೆ, ಹೈಪ್ ಕೊಟ್ಟಿದ್ದಕ್ಕೂ ರಿವ್ಯೂ ಹೇಳ್ಬೇಕಾ ನಾನು? ಎಸ್, ದೋಸೆ ಮೇಲೆ ಬೆಣ್ಣೆ ಹೆಂಗಿದೆ ಅದೇ ತರ ದೋಸೆ ತಿಂದ ತಕ್ಷಣ ಬೆಣ್ಣೆ ತರ ಕರಗ್ತಾ ಇದೆ ಗೈಸ್. ಮಸ್ಟ್ ವಿಸಿಟ್. ಮಾಡಿದ್ದು ಗೈಸ್, ಅಲ್ಲಿ ತಿಂದಾಯಿತು. ಆ್ಯಕ್ಚುಲಿ ಮೈಲಾರಿ ಹೋಟೆಲ್ ಇವಾಗ ತೋರಿಸಿದ್ವಲ್ಲ ಹಳೇದು, ದಟ್ ಈಸ್ ದ ಒರಿಜಿನಲ್ ಒನ್. ಎಲ್ಲರೂ ಸುಮಾರು ಕಡೆ ಮೈಲಾರಿ ಹೋಟೆಲ್ ಅಂತ ಓಪನ್ ಆಗಿದೆ. ದಟ್ ಈಸ್ ನಾಟ್ ಒರಿಜಿನಲ್. ದಟ್ ನಾವು ಯಾವುದಕ್ಕೆ ಹೋಗಿದ್ವಿ ಅದೊಂದೇ ಒರಿಜಿನಲ್ ಇರೋದು. ನಾವು ಶೀತಲ್ಗೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಸೋದಕ್ಕೆ ಇನ್ನೊಂದು ಹೋಟೆಲ್ಗೆ ಬಂದ್ವಿ. ಏಕೆಂದರೆ ಅಲ್ಲಿ ಎಲ್ಲದಕ್ಕೂ ಬೆಣ್ಣೆ ಹಾಕ್ಬಿಡ್ತಾರೆ. ಶೀತಲ್ ಬೆಣ್ಣೆ ತಿನ್ನೋದಿಲ್ಲ. ಆ್ಯಂಡ್ ವಿಲ್ ಹ್ಯಾವ್ ಕಾಫಿ ಹಿಯರ್. ವಾಟ್ ವಿಲ್ ಯು ಹ್ಯಾವ್? ಜ್ಯೂಸ್. ನಮ್ಮ ಶೀತಲ್ ಅವರಿಗೆ ಬಂದಿರೋದು ಇಲ್ಲಿಗೆ. ಇಲ್ಲಿ ನಮ್ಮ ಶೀತಲ್ಗೆ ಅಟ್ ಲಾಸ್ಟ್ ಓಪನ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಕಾಫಿ. ಭವಿಷ್ಯ ಇಸ್ ಹ್ಯಾವಿಂಗ್ ಕೋಕೋ-ಕೋಲಾ. ನಾನು ಕಾಫಿ ಕುಡಿಯಂಗಿಲ್ಲ, ಟೀನೂ ಅಷ್ಟೇ ಗೈಸ್. ಅದಕ್ಕೆ ಚಿಯರ್ಸ್ ಮಾಡ್ತೀರಾ? ಶೀತಲ್ ಬಾ ಚಿಯರ್ಸ್. ಸೂಪರ್. ಅಂದಾದ್ರೆ ಗೈಸ್ ಎಲ್ಲ ಚಿಯರ್ಸ್ ಮಾಡೋಣ ಬನ್ನಿ. ಚಿಯರ್ಸ್. ಚಿಯರ್ಸ್. ಚೆನ್ನಾಗಿದೆ, ಬಟ್ ನಮ್ಮ ಅತ್ತೆ ಮಾಡ್ದಂಗಿಲ್ಲ. ಎಸ್, ಇವ್ರ ಅತ್ತೆ ಎಷ್ಟು ಚೆನ್ನಾಗಿ ಕಾಫಿ ಮಾಡ್ತಾರೆ ಅಂದರೆ, ರಾಣಿ ಅಕ್ಕ ಬೆಳಗ್ಗೆ 2 ಕಪ್ ಕಾಫಿ ಕುಡಿದ್ಬಿಟ್ಟಿದ್ದೀನಿ ನಾನು ಎದ್ದಿದ ತಕ್ಷಣ. ಗೈಸ್, ಇವಾಗ ಟಿಫನ್ ಆಯಿತು, ಕಾಫಿ ಆಯಿತು. ಇವಾಗ ನಾನು ನೆಕ್ಸ್ಟ್ ಹೋಗ್ತಾ ಇರೋದು ಝೂಗೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲಾನ್ ಆಗೋಯ್ತು ಇವಾಗ ಸಡನ್ ಆಗಿ. ವಿ ಆರ್ ಗೋಯಿಂಗ್ ಟು ಮೈಸೂರು ಝೂ.